ಸತಿಯಾದೆ ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಸತಿಯಾದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ಬಾಳಿಗೆ ಬೆಳಕಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ ನನ್ನಿ ಬಾಳಿಗೆ ಬೆಳಕಾದೆ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಿನಗೆಂತ ಗಾಂಭೀರ್ಯ ಎಂತ ಸೌಂದರ್ಯ ಇದೇನು ಏಕೆ ಕಾತುರಳಾಗಿರುವೆ? ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಸುಂದರಿ, ನೀನು ನಿನ್ನ ದೇವನ ದರ್ಶನವನ್ನು ಹೊಂದಿದೆ, ಆದರೆ ಆತನ ಸಾನ್ನಿಧ್ಯದಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ನನ್ನ ಸರ್ವಸ್ವವನ್ನು ಕೊಟ್ಟಿರುವೆ, ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮೋತ್ತರ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ಬಳ್ಳಿ ಸಾರಿ ಬಾರಿ ಎನ್ನ ರತಿ, ಬಳ್ಳಿ ಸಾರಿ ಬಾರಿ ಎನ್ನ ರತಿ, ಮನದೊಂದಿದೆ ತನಗಿದೆ ನಿನಗಾಗಿ ಕಾದಿದ ಹೃದಯ, ಮನದೊಂದಿದೆ ತನಗಿದೆ ನಿನಗಾಗಿ ಕಾದಿದೆ ಹೃದಯ, ನಿನಗಾಗಿ ಕಾದಿದೆ ಹೃದಯ. ಬಳ್ಳಿ ಸಾರಿ ಬಾರಿ ಎನ್ನ ರತಿ, ಬಳ್ಳಿ ಸಾರಿ ಬಾರಿ ಎನ್ನ ರತಿ. ಸೌಂದರ್ಯ ಸಿರಿರಾಣಿ ನೀನಾದರೆ ಬಂಗಾರವನ ರಾಜ ನಾನಾಗುವೆ, ಸೌಂದರ್ಯ ಸಿರಿರಾಣಿ ನೀನಾದರೆ ಬಂಗಾರವನ ರಾಜ ನಾನಾಗುವೆ, ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾನಾಡುವೆ,
ಬಳ್ಳಿ ಸಾರಿ ಬಾರಿ ಎಂದರಸಿ ಬಳ್ಳಿ ಸಾರಿ ಬಾರಿ ಎಂದರಸಿ ಮನದೊಂದೇ ಬರುತ್ತಿದೆ ನಿನಗಾಗಿ ಸಾವಿನ ಹೃದಯ ಮನದೊಂದಿದೆ ತನುಯಿದೆ ನಿನಗಾಗಿ ಸಾವಿನ ಹೃದಯ ನಿನಗಾಗಿ ಕಾದಿದೆ ಈ ಹೃದಯ ಬಳ್ಳಿ ಸಾರಿ ಬಾರಿ ಎಂದರಸಿ ಬಳ್ಳಿ ಸಾರಿ ಬಾರಿ ಎಂದರಸಿ ಬಳಿ ಸಾರಿ ಬಾರು ಎಂದರಸ ಬಳಿ ಸಾರಿ ಬಾರು ಎಂದರಸ ತನು ತುಂಬಿದೆ ಮನ ಎಕ್ಕಿದೆ ನಿನಗಾಗಿ ಕಾದಿದೆ ಈ ಹೃದಯ ತನು ತುಂಬಿದೆ ಮನ ಎಕ್ಕಿದೆ ನಿನಗಾಗಿ ಕಾದಿದೆ ಈ ಹೃದಯ ನಿನಗಾಗಿ ಕಾದಿದೆ ಈ ಹೃದಯ ಬಳ್ಳಿ ಸಾರಿ ಬಾರು ಎಂದರಸ ಬಳ್ಳಿ ಸಾರಿ ಬಾರು ಎಂದರಸ ಸೌಂದರ್ಯ ಸಿರಿರಾಜ ನೀನಾದರೆ ಬಂಗಾರವನ ರಾಣಿ ನಾನಾಗುವೆ ಸೌಂದರ್ಯ ಸಿರಿರಾಜ ನೀನಾದರೆ ಬಂಗಾರವನ ರಾಣಿ ನಾನಾಗುವೆ ನವನಾಟ್ಯ ಮಯೂರ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ನವನಾಟ್ಯ ಮಯೂರ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ಬಳ್ಳಿ ಸಾರಿ ಬಾರು ಎಂದರಸ ಬಳ್ಳಿ ಸಾರಿ ಬಾರು ಎಂದರಸ ತನು ತುಂಬಿದೆ ಮನ ಎಕ್ಕಿದೆ ನಿನಗಾಗಿ ಕಾದಿದೆ ಈ ಹೃದಯ ತನು ತುಂಬಿದೆ ಮನ ಎಕ್ಕಿದೆ ನಿನಗಾಗಿ ಕಾದಿದೆ ಈ ಹೃದಯ ಸಾರಿ ಬಾರು ಎಂದರಸ ಬಳ್ಳಿ ಸಾರಿ ಬಾರು ಎಂದರಸ ಪ್ರೇಯಸಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಈ ಪ್ರಕೃತಿಯನ್ನು ನಲಿಸುವು ಸರ್ವಸಾಕ್ಷನಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಸುಂದರವಾದ ಜಗತ್ತನ್ನು ಬೆಳಗಿಸುವನು ಈ ದಿನದ ಆನಂದ ನಾಳಿನ ದುಃಖ ಮುಂದಿನ ಆನಂದದ ಮೂಲ ಪ್ರೇಯಸಿ ಸುಖ ಸವಿ ಪ್ರೇಮ ಬಣ್ಣದ ಹೋಗಿಲೆ ಮೊಟ್ಟನ ಸುನಾಚಿ ನಗುವ ಚಂಚಲೆ ಸಖ ತೋಳಿಂದ ನಾನಿನ್ನ ಬಳಸಲೆ ಸುಖ ಸವಿ ಪ್ರೇಮ ಬಣ್ಣದ ಹೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಇನ್ನೂಟಕ್ಕೆ ತನು ತಾಯಿರೆ ಇನ್ನೂಟಕ್ಕೆ ಮನವು ತಾಸೋತಿರೆ ಹೂವ ಮುಡಿಗೆ ಬಾಗಿ ಜಡೆಯೋ ಹೂವ ಮುಡಿಗೆ ಬಾಗಿ ಜಡೆಯೋ ಬಾಗಿ ಬಳ್ಳುತ್ತೀರೆ ನಾತಾಳೆ ವಿರಹ ಬಾಸನ್ನಕ್ಕೆ ನಾತಾಳೆ ವಿರಹ ಬಾಸನ್ನಕ್ಕೆ
ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ ಕನಸು ನಾಚಿ ನಗುವ ಚಂಚಲೆ ಸಕ ತೋಳಿಂದ ನಾನಿನ್ನ ಬಳಸಲೆ ಸುಖ ಸವಿ ಪ್ರೇಮ ಬಣ್ಣದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಸವಿ ಪ್ರೇಮ ಬನದ ಚಂದಿರ ಮುಖನಸು ನಾಚಿ ನಗುವ ಸುಂದರ ಸಖಿಗಾನಂದ ನೀಡಿದ ಗುಣಸಾಗರ ಸುಖ ಸವಿ ಪ್ರೇಮ ಬನದ ಚಂದಿರ ಮುಖನಸು ನಾಚಿ ನಗುವ ಸುಂದರ ಸಖಿಗಾನಂದ ನೀಡಿದ ಗುಣಸಾಗರ ಸುಖ ಸವಿ ಪ್ರೇಮ ಆನಂದದ ಸಾಗರ ಸವಿ ಪ್ರೇಮ ಬನದ ಚಂದಿರ ಪ್ರೇಮದ ವಿಚಾರವೇ ಹೀಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವಾರುದೇಶ್ವರಿ. ನಿನ್ನೆಯ ದಿನ ನಾವು ಉಯ್ಯೋಗುತ್ತಿರೋ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ದೇವರೇ ಪೂಜೆಯನ್ನು ಬಯಸಿದ ಭಕ್ತಳು ನಿರಾಕರಿಸುವಳಿ. ಪ್ರೇಮದ ವಿಷಯದಲ್ಲಿ ನೀವು ಪಂಡಿತರು, ನಿಮ್ಮ ಇಚ್ಛೆಯಂತೆ ನಾನು ನಡೆಯುವೆನು. ಜೊತೆ ಸೇರಿ ವಿನಯದೊಳು ಜೊತೆ ಸೇರಿ ನಾವಾಡುವ ಬಾರೇ ಮನ್ನದಿನಿ ಎಳೆನಲ್ಲೇ ಎಲ್ಲ ಮನ್ನದಿನಿ ಎಳೆನಲ್ಲೇ ಅಯನ ಮನೋಹರಿ ನವಗುಣವಂತೆ ಅನೈನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದವ ತೋರಿ ಅನಂತ ಸುಂದರಿ ವಿನೋದವ ತೋರಿ ಆನಂದವ ನೀಡುವ ಮನದಿನಿ ಎಳೆನಲ್ಲೇ ಎನ್ನ ಮನದಿನಿ ಎಳೆನಲ್ಲೇ ಮನದಿನಿ ಎಳೆನಲ್ಲೇ
ನಾಯಕನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟು ಬಾ. ಜಾಗರಣೆ ಪ್ರಯುಕ್ತ ಶ್ರೀ ಶ್ರೀ ಸತ್ಯ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರ ವತಿಯಿಂದ ಶ್ರೀಕೃಷ್ಣ ಸಂಧಾನ ಅಥವಾ ಚಲದೋಳು ದುರ್ಯೋಧನ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಕೆ ಗೋಪಾಲನವರು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಪ್ರಿಯ ಕಾಂಗ್ರೆಸ್ ನಾಯಕರಾದ ಹಾಗೂ ಈ ಭಾಗದ BBMP ಸದಸ್ಯರಾದ ಎಂ ನಾಗರಾಜಣ್ಣನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಎಂ ನಾಗರಾಜಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕಂಪನಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೂ ಮಾನ್ಯ ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬುರವರು, KV ರಾಜೇಂದ್ರ ಕುಮಾರ್ ಅವರು, BJP ಮುಖಂಡರು, BM ಶಶಿಧರ್ರವರು, ಅಧ್ಯಕ್ಷರು ನಂದಿನಿ ವೆಲ್ಫೇರ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್, ಶಿವಕುಮಾರ್ ಅವರು, ಕಾಂಗ್ರೆಸ್ ಉಪಾಧ್ಯಕ್ಷರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಎಂ ನಾಗರಾಜ್ ಅವರು, ಕಾಂಗ್ರೆಸ್ ಮುಖಂಡರು ನಂದಿನಿ ಬಡಾವಣೆ, ಜಯರಾಮ್ ರವರು, ಅಧ್ಯಕ್ಷರು JDS ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರ, VK ಜನಾರ್ದನ್ ರವರು, ಮಾಜಿ ನಗರಸಭಾ ಸದಸ್ಯರು ಬೆಂಗಳೂರು ಮಹಾನಗರ ಪಾಲಿಕೆ, ಬೆಟ್ಟಸ್ವಾಮಿಗೌಡರು JDS ಮುಖಂಡರು ಹಾಗೂ ಲಕ್ಷ್ಮೀದೇವರ ವಾರ್ಡ್ ಅಧ್ಯಕ್ಷರು, ಗುರುಪ್ರಸಾದ್ ರವರು JDS ಮುಖಂಡರು, ರೇಣುಕುಮಾರ್ ಅವರು ಮಾಲೀಕರು ರೇಣು ಡಿಜಿಟಲ್ ಸ್ಟುಡಿಯೋ, ಹನುಮಂತರಾಯಪ್ಪನವರು JDS ಮುಖಂಡರು, ಈ ಭಾಗದ ವಾರ್ಡ್ ಅಧ್ಯಕ್ಷರು, KL ರಾಜಣ್ಣರವರು ಹಿರಿಯ ಕಲಾವಿದರು ನಂದಿನಿ ಬಡಾವಣೆ, ಇವರೆಲ್ಲ ವೇದಿಕೆ ಮೇಲೆ ಹಾಕಿಸ್ಬೇಕು ಅಂತ ತಮ್ಮಲ್ಲಿ ಸವಿನಯ ಮನವಿ. ಕೃಷ್ಣಪ್ಪನವರು ನಂದಿನಿ ಬಡಾವಣೆ, ಕಣ್ಣಪ್ಪನವರು ನಂದಿನಿ ಬಡಾವಣೆ, ಸುಬ್ರಹ್ಮಣಿ ಎವರ್ಸೈನ್ ಟ್ರೇಡರ್ಸ್ ನಂದಿನಿ ಬಡಾವಣೆ, ಬಾಲಕೃಷ್ಣರವರು ಕಾಂಗ್ರೆಸ್ ಮುಖಂಡರು, ಪ್ರಸನ್ನರವರು BJP ಮುಖಂಡರು ನಂದಿನಿ ಬಡಾವಣೆ, ಮಂಜುನಾಥ್ ರವರು ಪತ್ರಕರ್ತರು, H ಶ್ರೀನಿವಾಸರವರು JDS ಮುಖಂಡರು, ಶ್ರೀನಿವಾಸರವರು ತೃಪ್ತಿ ಎಂಟರ್ಪ್ರೈಸಸ್, ರಾಮಣ್ಣನವರು BHL ಕಲಾವಿದರು, ಶ್ರೀ ಪಣಿಶಯನಾರವರು ಅಭ್ಯಂತರರು, ದಕ್ಷಿಣಮೂರ್ತಿರವರು ಅಧ್ಯಕ್ಷರು, ಶ್ರೀ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್, ನಾರಾಯಣರವರು ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ಬೆಸ್ಕಾಂ, KV ಶ್ರೀಧರ್ ವೃತ್ತ ನಿರೀಕ್ಷಕರು ನಂದಿನಿ ಬಡಾವಣೆ ಆರಕ್ಷಕ ಠಾಣೆ, ಧನಂಜಯ ಕುಮಾರ್ ಅವರು ಕಾರ್ಯಪಾಲಕ ಅಭ್ಯಂತರರು BBMP, ಲಿಂಗೇಶ್ ರವರು ಸಮಾಜ ಸೇವಕರು, ವೆಂಕಟರಾಮ್ರವರು JDS ಮುಖಂಡರು, ಶ್ರೀನಿವಾಸ್ ಗೌಡರು PN ಶ್ರೀನಿವಾಸ್ ಗೌಡರು JDS ಮುಖಂಡರು, ಮೂರನೇ ಹಂತ ನಂದಿನಿ ಬಡಾವಣೆ, ಲಕ್ಷ್ಮಣ್ ಗೌಡರು JDS ಮುಖಂಡರು, ಚನ್ನಪ್ಪನವರು ಅಧ್ಯಕ್ಷರು ಜ್ಞಾನವಾಹಿನಿ ಪಬ್ಲಿಕ್ ಸ್ಕೂಲ್, TD ಕೃಷ್ಣಪ್ಪರವರು HAL, ಶ್ರೀಯುತ ನಾರಾಯಣ ಸ್ವಾಮಿಯವರು ಸಮಾಜ ಸೇವಕರು, ಲಕ್ಷ್ಮಣರವರು JDS ಮುಖಂಡರು, ಉದಯ ಬಳಕೆದಾರ ಸಹಕಾರ ಸಂಘ, ಚಲುವನಾರಾಯಣ ಸ್ವಾಮಿ ಕಲಾವಿದರು ಹಾಗೂ ಸಮಾಜ ಸೇವಕರು, ತಿಮ್ಮರಾಯಿಗೌಡರು ರಂಗನಾಥ್ ಎಂಟರ್ಪ್ರೈಸಸ್ ನಂದಿನಿ ಲೇಔಟ್, ಮರುಜೋಗಿ ಗೌಡರು ಶ್ರೀಯುತ ಲಕ್ಕಣ್ಣನವರು, ಮಾರಿಕರು ಕಾವೇರಿ ಬಾರ್, BN ಗಂಗಾಧರ್ ಅವರು, ವೆಂಕಟೇಶಪ್ಪನವರು ಕಾಂಟ್ರಾಕ್ಟರ್, ಸದಾನಂದರವರು ಪೊಲೀಸ್ ಇಲಾಖೆ, ಹನುಮಂತಪ್ಪನವರು ಸಮಾಜ ಸೇವಕರು ನಂದಿನಿ ಬಡಾವಣೆ, G ರಾಮೇಗೌಡರು, ಮಹದೇವಯ್ಯನವರು KEC, ನಾಗರಾಜ್ KEC, ಶ್ರೀಯುತ ರಾಜುರವರು ಕಲಾವಿದರು RMC. ಉಳಿದ ಅತಿಥಿಗಳನ್ನು ನಮ್ಮ ನಂದಿನಿ ಬಡಾವಣೆ ಕಲ್ಚರ್ ಅಸೋಸಿಯೇಷನ್ ಸೆಕ್ರೆಟರಿ ಅವರಾದ ದೇವರಾಜಣ್ಣವರು ಬರಮಾಡ್ಕೊತಾರೆ. ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ
ಶಿವರಾತ್ರಿ ಪ್ರಯುಕ್ತ ಶ್ರೀ 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 ಸತ್ಯಸನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಈಗ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಸಾದರಪಡಿಸಲಾಗ್ತಿದೆ. ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ನಗರಸಭಾ ಸದಸ್ಯರಾದಂಥ ಶ್ರೀಯುತ ಎಂ ನಾಗರಾಜ್, ಶ್ರೀಯುತ ಮಂಜಣ್ಣವರು ಸಮಾಜ ಸೇವಕರು ಪರಿಮಳ ನಗರ ದಯಮಾಡಿ ಬರಬೇಕು. ಹಾಗೆಯೇ ಶ್ರೀಯುತ ಕರಿಯಪ್ಪನವರು JDS ಮುಖಂಡರು ಪರಿಮಳ ನಗರ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ರಾಜಣ್ಣವರು ಕಾಂಗ್ರೆಸ್ ಮುಖಂಡರು ಹೀರೋವಣ್ಣ ರಾಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಶ್ರೀಯುತ ಮಂಜೇಗೌಡರು ಕಾಂಗ್ರೆಸ್ ಮುಖಂಡರು ದಯವಿಟ್ಟು ಬರಬೇಕು. ಶ್ರೀಯುತ ರಾಘವೇಂದ್ರರವರು ದಯಮಾಡಿ ಬರಬೇಕು ವೇದಿಕೆ ಮೇಲೆ. ಶ್ರೀಯುತ ಚನ್ನಬಸಪ್ಪನವರು ಜಂಟಿ ನಿರ್ದೇಶಕರು ಶಿಕ್ಷಣ ಇಲಾಖೆ ದಯಮಾಡಿ ಬರಬೇಕು ದಯವಿಟ್ಟು. ಶ್ರೀಯುತ ರಾಮಚಂದ್ರ ರಾಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕುಮಾರಸ್ವಾಮಿರವರು ಪರಿಸರ ಅಧಿಕಾರಿಗಳು, ವಾಯುಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ದಯವಿಟ್ಟು ಬರಬೇಕು. ಹಾಗೆಯೇ ಶ್ರೀಯುತ ಆರಾಧ್ಯ ಅವರು JDS ಮುಖಂಡರು ದಯಮಾಡಿ ಬರಬೇಕು. ಶ್ರೀಯುತ ಹನುಮಂತರಾಯಪ್ಪನವರು ಪೊಲೀಸ್ ಇಲಾಖೆ ದಯವಿಟ್ಟು ಬರಬೇಕು. ಶ್ರೀಯುತ ಮೆಜೆಸ್ಟಿಕ್ ಕೃಷ್ಣಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ದಾಸಪ್ಪನವರು BBMP ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಿಮ್ಮೆಲ್ಲರ ನೆಚ್ಚಿನ ನಗರಸಭಾ ಸದಸ್ಯರಾದಂಥ ಶ್ರೀಯುತ ಎಂ ನಾಗರಾಜ್ ಅವರು ವಹಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ವಿ. ನಮ್ಮ ವಿನಂತಿಯನ್ನು ಆಹ್ವಾನವನ್ನು ಮನ್ನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಗೋಪಾಲಣ್ಣವರು ನಮ್ಮ ಆಹ್ವಾನವನ್ನು ಮನ್ನಿಸಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕೃಪಾಪೋಷಿತ ನಾಟಕ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಮತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಮಣ್ಣವರು ಬಂದಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಈ ವೇದಿಕೆಯಲ್ಲಿ ಬರಮಾಡಿಕೊಳ್ತಿದ್ದೇವೆ. ನಮ್ಮ ನಂದಿನಿ ಬಡಾವಣೆ JDS ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತರಾಯಪ್ಪನವರು ಸಹ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ಕೃಪಾಪೋಷಿತ ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ನಮ್ಮ ನಂದಿನಿ ಬಡಾವಣೆಯ BJP ಮುಖಂಡರಾದಂಥ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸನ್ನ ಅವರು ಬಂದಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ನಾರಾಯಣ ಸ್ವಾಮಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಾಟಕ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಕೋದಂಡರಾಮ್ರವರು ಅವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಶ್ರೀನಿವಾಸ್ರವರು ನಮ್ಮ ಆಹ್ವಾನವನ್ನು ಮನ್ನಿಸಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀಯುತ ಶ್ರೀನಿವಾಸ್ರವರಿಗೆ, ಶ್ರೀಯುತ ರಾಜಣ್ಣವರಿಗೆ, ಶ್ರೀಯುತ ಹೀರೋ ಹೊಂಡ ರಾಜಣ್ಣವರು, ನಾವೆಲ್ಲರೂ ಹೀರೋ ಹೊಂಡ ರಾಜಣ್ಣವರು ಅಂತಲೇ ಕರಿತೀವಿ, ಅವರು ಸಹ ನಮ್ಮನ್ನು ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾನೆ. ಶ್ರೀಯುತ ಕರಿಯಪ್ಪನವರು JDS ಮುಖಂಡರು ಪರಿಮಳ ನಗರ, ಶ್ರೀಯುತರು ಸಹ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀಯುತ ದಕ್ಷಿಣ ಮೂರ್ತಿಯವರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಶ್ರೀ ಸತ್ಯಸನೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾನೆ. ಆಯಿತು, ಫಾಸ್ಟ್ ಮಾಡೋಲ್ಲ. ಓಕೆ. ಹಾಗೆಯೇ ಶ್ರೀಯುತ ಶ್ರೀಧರ್ರವರು ವೇದಿಕೆ ಮೇಲೆ ಉಪಸ್ಥಿತರಾದರೆ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಲಕ್ಕಣ್ಣವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ್ದಾರೆ. ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಕರಿತೇನೆ, ಒಂದು ನಿಮಿಷ ವೇದಿಕೆ ಮೇಲೆ. ಶ್ರೀಯುತ ರಾಮಚಂದ್ರ ರಾಯರು, ನಮ್ಮ ನೆಚ್ಚಿನ ಶ್ರೀಯುತ ರಾಮಚಂದ್ರ ರಾಯರು, ಅವರು ಸಹ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾಟಕ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀಯುತ ಮಂಜುನಾಥ್ರವರು
ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಮಂಜುನಾಥ್ರವರು ಸಹ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ವೆಂಕಟೇಶ್ ಅವರು ವರಸಿದ್ಧಿವಿನಾಯಕ ದೇವಸ್ಥಾನದ ಟ್ರಸ್ಟಿಗಳು, ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಕೊಂಟಿ ರಾಜಣ್ಣವರು, ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಸಂಪತ್ರವರು ದಯಮಾಡಿ ಬರಬೇಕು. ನಮ್ಮ ಈ ಒಂದು ಕಲೆಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಇವತ್ತಿರುವ ನಾಟಕದಲ್ಲಿರುವ ಒಳ್ಳೆಯ ಒಂದು ಪಾತ್ರಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಬೇಕು ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ತಮ್ಮೆಲ್ರಿಗೂ ನಮಸ್ಕರಿಸುತ್ತಾ ಶ್ರೀ ಸತ್ಯ ಸನೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿ ವತಿಯಿಂದ ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ನಾಟಕ ಪೌರಾಣಿಕ ನಾಟವನ್ನು ಅಭಿನಯಿಸ್ತಿರ್ತಕ್ಕಂಥ ಈ ಶಿವರಾತ್ರಿಯ ಶುಭ ದಿನದಂದು ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು, ನನ್ನ ಆತ್ಮೀಯ ಸ್ನೇಹಿತರಾದ ನಾಗರಾಜಣ್ಣವರೇ, ನಮ್ಮ ಕ್ಷೇತ್ರದ ಜನತಾದಳದ ಅಧ್ಯಕ್ಷರು ಸ್ನೇಹಿತರಾದ ಜಯರಾಮಣ್ಣವರೇ, ವಾರ್ಡ್ನ ಅಧ್ಯಕ್ಷರು ಸ್ನೇಹಿತರಾದ ಹನುಮಂತರಾಯಪ್ಪ ಅವರೇ, BJPಯ ಮುಖಂಡರಾದ ರಾಜೇಂದ್ರ ಕುಮಾರ್ ಅವರೇ, ದೇವರಾಜಣ್ಣವರೇ, ರಾಜಣ್ಣವರೇ, ನಾರಾಯಣಸ್ವಾಮಣ್ಣವರೇ, ಕರಿಯಪ್ಪಣ್ಣವರೇ, ಕೋದಂಡರಾಮಣ್ಣವರೇ, ಆರಾಧ್ಯ ಅವರೇ, ಶ್ರೀಧರ್ ಅವರೇ, ಪ್ರಸನ್ನ ಅವರೇ, ರಾಮಚಂದ್ರ ರಾಯರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಸೇರಿರ್ತಂಥ ಈ ಬಡಾವಣೆಯ ಎಲ್ಲ ಕಲಾಭಿಮಾನಿಗಳೇ, ಸ್ನೇಹಿತರೆ, ಇವತ್ತು ಇಷ್ಟೊಂದು ಜನ ನೋಡಿದ್ರೆ ಪ್ರಪ್ರಥಮವಾಗಿ ಇಷ್ಟೊಂದು ನಂದಿನಿ ಬಡಾವಣೆಯಲ್ಲಿ ನಾಟಕಕ್ಕೆ ಇದು ಸೇರಿರ್ತಕ್ಕಂಥದ್ದು. ಇದ್ರ ವಿಶೇಷ ಶಿವರಾತ್ರಿ ಹಬ್ಬ. ಇವತ್ತು ಎಲ್ಲೆಡೆ ಎಲ್ಲೆಲ್ಲಿ ನಾಟಕ ನಡೀತಾ ಇದೆ, ಶಿವನ ದೇವಸ್ಥಾನಗಳಿದೆ, ಎಲ್ಲ ಕಡೆಯಿಂದನೂ ಇವತ್ತು ಮನೆಯಿಂದ ಹೊರಗಡೆ ಜನ ಬಂದು ಜಾಗರಣೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಲ್ಲೂ ಸಹ ಸಾಕಷ್ಟು ಜನಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರ. ಬೆಳಗ್ಗೆವರೆಗೂ ತಾವೆಲ್ಲರೂ ಇವತ್ತು ಏನು ಸತ್ಯ ಸನೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿಯಿಂದ ಇವತ್ತು ಕೃಷ್ಣ ಸಂಧಾನ ಪೌರಾಣಿಕ ನಾಟಕವನ್ನು ಆಡ್ತಾ ಇದ್ದಾರೆ. ಅವರೆಲ್ರಿಗೂ ಬೆಂಬಲವಾಗಿ ನೀವು ನಾಟಕ ಮುಗಿಯೋವರೆಗೂ ದಯಮಾಡಿ ಎಲ್ಲರೂ ಇರಬೇಕು ಅಂತ ಅಂದ್ಬಿಟ್ಟೆ ನಮ್ಮ ಕಳಕಳಿ. ಇದ್ರೆ ಅವ್ರು ಇನ್ನೂ ಚೆನ್ನಾಗಿ ನಾಟಕವನ್ನು ಆಡ್ತಾರೆ,
ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಡ್ತಾರೆ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾ, ಇವತ್ತು ನಮ್ಮೆಲ್ರಿಗೂ ಇಡೀ ದೇಶದಾದ್ಯಂತ ಇವತ್ತು ಹಬ್ಬದ ವಾತಾವರಣ. ಪ್ರತಿ ಕುಟುಂಬದಲ್ಲೂ, ಪ್ರತಿ ಊರಿನಲ್ಲೂ, ಪ್ರತಿ ಗ್ರಾಮದಲ್ಲೂ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಸಂಪ್ರದಾಯ, ಇನ್ನೊಂದರಿಂದ ಹಾಕೊಂಡಿರ್ತಕ್ಕಂಥ ಸಂಪ್ರದಾಯ. ಎಲ್ಲೆಲ್ಲಿ ವಿಶೇಷವಾಗಿ ಶಿವನ ದೇವಾಲಯಗಳಿದೆ ಅಲ್ಲಿ ಒಂದೊಂದು ಅರ್ಧ ಕಿಲೋಮೀಟ್ರ್, ಒಂದೊಂದು ಕಿಲೋಮೀಟ್ರ್ ಇದು ಸಂಜೆಯಿಂದ ನಾವು ನೋಡ್ತಾ ಇದ್ದೇವೆ. ಸಾವಿರಾರು ಜನ, ಒಂದೊಂದು ಕಡೆ 2,000 ಜನ, 3,000 ಜನ, 5,000 ಜನ ಕ್ಯೂ ನಿಂತಿರ್ತಕ್ಕಂಥದ್ದು ದೇವರ ದರ್ಶನವನ್ನು ಪಡೆಯೋದಕ್ಕೆ. ನಾಳೆ ಭಾಳಷ್ಟು ಕಡೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಈ ವಾರ್ಡಿನ ಜನಕ್ಕೆ, ಈ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಆರೋಗ್ಯ, ಆಯಸ್ಸು, ಐಶ್ವರ್ಯ, ನೆಮ್ಮದಿಯನ್ನು ಕೊಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮಗೆ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಈ ನಂದಿನಿ ಬಡಾವಣೆ ಒಂದು ಭಾಗ, ಈ ಕ್ಷೇತ್ರದ ಯಾವುದೇ ಸಮಸ್ಯೆ ಇಲ್ಲಿ ಇದು ಸೈಟ್ನ ರೆಗ್ಯುಲೈಸ್ದಿಂದ ಹಿಡಿದು ಅಭಿವೃದ್ಧಿ ಕಾರ್ಯಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಈ ಬಾರಿ ತಗೊಂಡಿದ್ದೀವಿ. ನಾವು ನಾಗರಾಜನ್ನವರು ಎಲ್ಲರೂ ಸೇರಿದ್ದು ಸಂಪೂರ್ಣವಾಗಿ ಒಂದು ಮಾದರಿ ವಾರ್ಡ್ ಆಗೋದ್ರಲ್ಲಿ ಸಂಪೂರ್ಣವಾಗಿ ಒಂದು 100% ಭಾಗ ಕೆಲಸ ಸಂಪೂರ್ಣವಾಗಿ ಮುಗಿಯುತ್ತೆ. ಇನ್ನು ಯಾವುದೋ ಉಳ್ಕೊಂಡು ಒಂದು 10 ಭಾಗ ಉಳ್ಕೊಬೋದು ಅಷ್ಟೇ. ಇದೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಬಡಾವಣೆ, ಇಂತಿಂಥ ಬಡಾವಣೆ ಯಾವುದೋ ಬಿಟ್ಟಿದ್ದೀವಿ, ಇಲ್ಲ ಯಾವುದೋ ಇದಿಲ್ಲ. ಎಲ್ಲ ಮೋರಿ ಕೆಲಸದಿಂದ ಹಿಡ್ದು, ಟಾರ್ ಕೆಲಸದಿಂದ ಹಿಡ್ದು, ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಕುಡಿಯೋ ನೀರಿನ ಸಮಸ್ಯೆಯಿಂದಾಗಿ ಇನ್ನೊಂದು ಲೈನನ್ನು ತರ್ತಾ ಇದ್ದೀವಿ. ಸೊ 24 ಅಂಗ್ಲ ನೀರನ್ನ ಕೇತ್ಮಾನಹಳ್ಳಿಯಿಂದ ಬರ್ತಕ್ಕಂಥ ಲೈನ್ನ ತಿರ್ಗಾ ನಂದಿನಿ ಬಡಾವಣೆಗೆ ಅದನ್ನ ಇದು ಮಾಡಿ, ಯಾವುದೇ ಸಂದರ್ಭದಲ್ಲೂ ಇದಕ್ಕೆ ಈ ಬಡಾವಣೆಗೆ ಇನ್ನು ತೊಂದರೆ ಆಗೋ ರೀತಿಯಲ್ಲಿ ಇದನ್ನು ಆ ನೀರಿನ ವ್ಯವಸ್ಥೆನೂ ಸಹ ಇದು ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಏನೇ ಸಮಸ್ಯೆ ಇದೆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೇವೆ. ನಮಗಿನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಭಗವಂತ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ. ತಾವೆಲ್ಲರೂ ಬೆಳಗ್ಗೆವರೆಗೂ ಇದೇ ರೀತಿ ಭಕ್ತಿಭಾವದಿಂದ ಆ ನಾಟಕವನ್ನು ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಲೋ. ಇದುವರೆಗೂ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ನಮ್ಮ ಜನರಲ್ ಸೆಕ್ರೆಟರಿ ಅವರಾದಂಥ ದೇವರಾಜಣ್ಣವ್ರಿಗೆ ಕಂಪನಿಯಿಂದ ಮಾಲಾರ್ಪಣೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ, ಅಧ್ಯಕ್ಷರ ಭಾಷಣ. ಹಾಗೆ ನಂದಿನಿ ಬಡಾವಣೆಯಲ್ಲಿ ನಾವು ಸರಿಸುಮಾರು 35 ವರ್ಷದಿಂದ ಅತಿ ದೊಡ್ಡ ಜ್ವಲಂತ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವೇನು ನಾವು ಮನೆಗಳು ಕಟ್ಕೊಂಡಿದ್ದೀವಿ ಅಥವಾ ನಿವೇಶನಗಳು ನಾವೇನು ತೊಗೊಂಡಿದ್ದೀವಿ, ಇಲ್ಲಿವರೆಗೂ ಸಹ ಸಂಪೂರ್ಣವಾಗಿ ತಾರ್ಕಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ನಮ್ಮದಾಗಿಲ್ಲ. ಆದ್ದರಿಂದ ಇದು ಸಂಪೂರ್ಣವಾಗಿ ಇವತ್ತಿನ ದಿವಸಕ್ಕೆ ತಾರ್ಕಿಕ ಘಟ್ಟವನ್ನು ಮುಟ್ಟಿರೋದ್ರಿಂದ ನಮಗೆ ಇವಾಗ ನಮಗಂತೂ ಖಂಡಿತವಾಗಿಯೂ 100ಕ್ಕೆ 100 ಪಾಲು ನಮಗೆ ಇವಾಗ ನಮ್ಮ ನಗರಸಭಾ ಸದಸ್ಯರು ಮತ್ತು ನಮ್ಮ ಪ್ರೀತಿಯ ಶಾಸಕರ ಒಂದು ಬೆಂಬಲ 100ಕ್ಕೆ 100 ಪಾಲು ನಮಗೆ ಬೇಕಾಗಿದೆ. ಈಗ ಅವರಿಬ್ಬರು ನಿಂತ್ಕೊಂಡು ಮುಂದೆ ನಿಂತು ನಮಗೆ ಈ ಮನೆಗಳನ್ನು ರೆಗ್ಯುಲೈಸ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಆದ್ಯತೆ ಮೇರೆಗೆ ಕೇವಲ ಒಂದು 10-15 ದಿವಸದಲ್ಲಿ ಕೆಲಸ ಆಗಲೇಬೇಕಾಗಿದೆ. ಯಾಕೆಂತಂದರೆ ಆ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ನಮ್ಮ ಸಂಘದ ವತಿಯಿಂದ ಸದ್ಯದಲ್ಲೇ ಬಹುಶಃ ಒಂದು ಗುರುವಾರ ಅಥವಾ ಶುಕ್ರವಾರ ನಾವು ಸಂಘದ ವತಿಯಿಂದ ಸಭೆಯನ್ನು ಕರಿಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ. ಯಾಕಂದರೆ ಶಿವರಾತ್ರಿ ಒಂದು ಮುಗಿದೋಗ್ಬಿಡಲಿ, ಜೊತೆಗೆ ನಮ್ಮೆಲ್ಲ ಸ್ನೇಹಿತರು ಈ ಒಂದು ನಾಟಕೋತ್ಸವ ಮತ್ತು ಶಿವರಾತ್ರಿಯ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಮುಗಿಸ್ಕೊಂಡು ತಕ್ಷಣವೇ ನಾವು ನಮ್ಮ ಶಾಸಕರನ್ನು ಮತ್ತು ನಗರಸಭಾ ಸದಸ್ಯರನ್ನು ಮತ್ತು ನಮ್ಮ ಎಲ್ಲ ಸ್ನೇಹಿತರನ್ನು ಕರೆದು ಒಟ್ಟುಗೂಡಿ ನಮ್ಮ ಮನೆಗಳನ್ನು ಈ ಸಲ ನಾವು ರೆಗ್ಯುಲೈಸ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ನಮಗಿಂಥ ಸ್ಥಿತಿ ಮತ್ತಿನ್ನೊಂದು ಸಲ ನಮಗೆ ಸಿಗೋಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಪ್ರೀತಿಯ ಶಾಸಕರನ್ನು ಮತ್ತು ನಗರಸಭಾ ಸದಸ್ಯರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ ನಮಗೆ 35 ವರ್ಷದ ಈ ಒಂದು ಸಮಸ್ಯೆನ ನಮ್ಮ ತಲೆಮಾರಿಗೆ ಕೊನೆಗಾಣಿಸ್ಬಿಡಿ, ನಮ್ಮ ಮಕ್ಕಳಿಗೆ ಈ ಸಮಸ್ಯೆನ ಕೊಂಡೊಯ್ಯಲಿಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಕೈ ಮುಗಿದು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸತ್ಯ ಶನೇಶ್ವರ ಕೃಪಾಪೋಷಕ ನಾಟಕ ಮಂಡಳಿಯ ಆಶ್ರಯದಲ್ಲಿ ಶ್ರೀ ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ನಾಟಕವನ್ನು ಅಭಿನಯ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂಥ ಸ್ಥಳೀಯ ಶಾಸಕರು, ಜನಾನುರಾಗಿಗಳು, ಸರಳ ಸಜ್ಜನಿಕೆಗೆ ಹೆಸರಾದಂಥ ಗೋಪಾಲಯ್ಯನವರೇ, ಸ್ಥಳೀಯ BJP ಮುಖಂಡರಾದಂಥ ರಾಜೇಂದ್ರ ಕುಮಾರ್ ಅವರೇ, JDSನ ಅಧ್ಯಕ್ಷರಾದಂಥ
ಜಯರಾಮ್ರವರೇ, ಹನುಮಂತರಾಯಪ್ಪನವರೇ, ನಾರಾಯಣ ಸ್ವಾಮಿರವರೇ, ದೇವರಾಜುರವರೇ, ಪ್ರಸನ್ನರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ನಾಟಕದಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪಾತ್ರಧಾರಿ ಮಿತ್ರರೇ, ಈ ಜಾಗರಣೆ, ಈ ಕಾರ್ಯಕ್ರಮ, ಈ ಒಂದು ನಾಟಕವನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ, ಯುವಕ ಮಿತ್ರರೇ, ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಈ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳಿಗೂ ಭಗವಂತನು ಈ ಶಿವರಾತ್ರಿ ಹಬ್ಬದಂದು ಶುಭವನ್ನುಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನಾನು ಈಗ ಒಂದು ದೇವಸ್ಥಾನದಲ್ಲೇ ಕುಂತಿದ್ದು, ನಾನು ಗೋಪಾಲಣ್ಣವರು, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಸುಮಾರು ಒಂದು 5-5.5 ಸಾವಿರ ಜನ ಅಲ್ಲಿ ದರ್ಶನ ಮಾಡಿದ್ರು. ಇನ್ನೂ ಜನ ಜಾಸ್ತಿ ಇತ್ತು. ಬಟ್ ನಾನು ಇಲ್ಲಿ ಫೋನ್ ಮಾಡ್ಕೊಳ್ತಾ ಬಂದ್ರೆ ಅಂತ ಹೇಳ್ಬಿಟ್ಟಿಲ್ಲ ಅಂದರೆ ಇನ್ನೂ ಬೇಗ ಬರ್ತಾಯಿದ್ದೆ. ಆದರೂ ಸಹ ಈ ಒಂದು ಜಾಗರಣ ಬೆಳಗ್ಗೆಯವರೆಗೂ ಆ ದೇವರ ಶಿವನ ಜ್ಞಾನದಲ್ಲೇ ಮಗ್ನರಾಗಿ ಆ ಒಂದು ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂಥ ಒಂದು ಸತ್ಕಾರ್ಯ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಏನಿವತ್ತು ನಂದಿನಿ ಬಡಾವಣೆಯ ಸಕ್ರಮ ಮಾಡ್ತಕ್ಕಂಥದ್ದು ದೇವರಾಜನವರು ಹೇಳಿದ್ರು, ಅದು ಹತ್ರಕ್ಕೆ ಬಂದಿದೆ. ನಿಮ್ಮ ಈ ಸ್ಥಳೀಯ ಸಂಘದ ಹೋರಾಟ ಮತ್ತು ಶಾಸಕರು ನಮ್ಮೆಲ್ಲರ ಒಂದು ಶ್ರಮದಿಂದ ಈಗಾಗಲೇ ಅದು ಹತ್ತಿರಕ್ಕೆ ಬಂದಿದೆ. ಶಾಸಕರಲ್ಲೂ ಸಹ ಅವರು ಸಹ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿದ್ದಾರೆ. ಶಾಸಕರು, ನಾನು ಮತ್ತು ಸ್ಥಳೀಯ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ತಾವೆಲ್ಲರೂ ಈಗ ಒಂದು ಸಭೆಯನ್ನು ಕರೆದು ಎಲ್ಲಿ ಹೋಗಬೇಕು ಅಂತೇಳಿ ಶಾಸಕರು ನಾನು ಇಬ್ಬರೂ ಸಹ ನಿಮ್ಮ ಜೊತೆ ಬರ್ತೀವಿ. ಇದನ್ನು ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಅಳಕಿದೆ. ಇನ್ನೊಂದು ನಮ್ಮದು ಏನಾದರೂ ತೆಗೆದ್ರೆ, ರೆಕಾರ್ಡ್ ತೆಗೆದ್ರೆ ಪ್ಲಾನ್ ಕೊಡೋದಿಲ್ಲ, BDA ಅಂತ ಹೇಳ್ತಾರೆ, ಖಾತಾ ಮಾಡೋದಿಲ್ಲ. ಸರ್, ಇವತ್ತು ಎಲ್ಲರೂ ಮನೆಗಳು ಕಟ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಸೈಟ್ಗಳ ಮೇಲೆ ಹಾಕ್ಕೊಂಡಿದ್ದಾರೆ. ಇನ್ನೂ ಎಲ್ಲ ಒಂದು ಕಡೆ ಅಳುಕಿದೆ. ಆ ಅಳುಕನ್ನು ನಿವಾರಣೆ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಂದು ಇನ್ನೇನು ಅವಧಿ ಮುಗಿತಾ ಇದೆ, ಏಪ್ರಿಲ್ 22-23ಕ್ಕೆ ಸುಮಾರು 56-58 ಕೋಟಿ ರೂಪಾಯಿ ಕಾಮಗಾರಿಗಳಾಗಿದ್ದಾವೆ. ಇನ್ನೂ 19 ಕೋಟಿ ರೂಪಾಯಿ ಕಾಮಗಾರಿ ಶುರು ಮಾಡಬೇಕಾಗಿದೆ. ನಂದಿನಿ ಬಡಾವಣೆಯಲ್ಲಿ ಯಾವುದೇ ರಸ್ತೆ ಇರ್ಬೋದು, ಮೋರಿ ಇರ್ಬೋದು, ಯಾವುದೇ ಕೆಲಸ ಬಾಕಿ ಇಲ್ಲದೆ ಸಂಪೂರ್ಣವಾಗಿ ಕೆಲಸ ಮುಗಿಸಿ ನನ್ನ ಒಂದು ಅವಕಾಶವನ್ನು ನಮ್ಮ ಶಾಸಕರ ಸಹಕಾರದೊಂದಿಗೆ ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಹ ನಾನು ಇವತ್ತು ಅಪ್ರೂವ್ ಆಗಿರ್ತಕ್ಕಂಥ ಕಾಮಗಾರಿಗಳೇ ಕಂಪ್ಲೀಟ್ ಕೆಲಸ ಎಲ್ಲನೂ ಮುಗಿದೋಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನಾದರೂ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಮ್ಮಿಂದ ಮಹಾನಗರ ಪಾಲಿಕೆ ಸದಸ್ಯನಾಗ 5 ವರ್ಷ ಈ ಬಡಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ, ತೃಪ್ತಿ ಇದೆ. ಯಾವ ಜನಗಳಿಂದ ನನಗೂ ತೊಂದರೆ ಆಗಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಅನ್ನುವಂಥ ತೃಪ್ತಿ ನನಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಯಾವ ಮನೆ ಕಟ್ಟೋರ್ಗಾಗಲಿ ಅವ್ರು ಇಷ್ಟ ಬಂದಾಗ ಕಟ್ಕೋಬೋದು, ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಅಥವಾ ಹರಾಶ್ ಮಾಡಲಿಲ್ಲ. ಎಲ್ಲರಿಗೂ ಸಹ ನಾವು ಪ್ರೀತಿಯಿಂದ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕರಿಸಿದ್ದೀವಿ, ಕೆಲಸ ಮಾಡಿದ್ದೀವಿ. ಆ ತೃಪ್ತಿ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಮ ಆಶೀರ್ವಾದ ಮುಂದೆಯೂ ಸಹ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಪರಾಗ ಸುಮಕರಣ ಬೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ತುರತಿರ ನವರಾಗ ಲೀಲಾ ನವ ಸಿರಿ ಸುರತಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ
ರುಕ್ಮಿಣಿ ದ್ವಾರಕೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠರನು ತನ್ನ ಕುಲ ಪುರೋಹಿತನಾದ ಧೌಮ್ಯರನ್ನು ಹಸ್ತಿನಾವತಿಗೆ ಕಳುಹಿಸಿದ್ದನು. ಪ್ರೇಯಸಿ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದದಂತೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿಯ ದಿನಗಳೂ ಕೊನೆಗೊಂಡಿತು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯಿರು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುವೆನಸನ್ನು ಕಾಣುವುದು ತಮಗಿನ್ನು ಸಾಧ್ಯವಿಲ್ಲದಂತಾಯಿತು. ಲೋಕ ಸೇವೆಯ ಅರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದ್ರೆ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ಅರ್ಥಿಸುವುದು ಸಹಜ. ಹೇಳಿ, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರ ರಕ್ತ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ. ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಆಯುಧಗಳನ್ನು ಪಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಕೈದಿರುವೆನು. ಈ ಶಯನಾಗಾರದ ವಸ್ತಿಯನ್ನು ದಾಟಿದ್ರೆ ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಸ್ವಾಮಿ, ರುಕ್ಮಿಣಿ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ಅರಿತೇನೆ. ಆದ್ರೆ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯಿಂದ ಪರಿವೇಷಿತನಾಗಿ ನನ್ನ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಸ್ವರೂಪವನ್ನು ಜನರೀಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ತನ್ನ ಲೀಲಾ ಮಾತ್ರದಿಂದ ಸರಿಪಡಿದ ಆತನ ಪ್ರಚಂಡ ಹಟ್ಟಹಾಸವನ್ನು ನೆನೆದರೆ ಈ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತದೆ. ಪ್ರೇಯಸಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬರ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವೂ ನನ್ನ ಕೈಯಲ್ಲಿ. ರುಕ್ಮಿಣಿ, ಚದುರಂಗದ ದಾಳಿಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಅಲ್ಲಿಂದಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವನು. ನಾನು ಅಜ್ಞಾನವನ್ನು ಅಲಿಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರುವವರೆಂಬುದನ್ನು ಈ ಜಗತ್ತಿಗೆ ತೋರಿಸುವನು. ಪ್ರೇಯಸಿ, ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವನು. ರುಕ್ಮಿಣಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತಮಾನವಾಗಿ ಬೆಳಗುವುದನ್ನು ನೀನೇ ನಿನ್ನ ಕಣ್ಣಾರ ನೋಡುವಂತೆ ಪ್ರೇಯಸಿ. ಇಂಥ ಅಪೂರ್ವ ಸಾಧನೆ ಉದ್ದೇಶವಾದರೂ ತಿಳಿಯಬಹುದೇ? ರುಕ್ಮಿಣಿ, ಪ್ರೇಯಸಿ, ರವೆಯಾನ ರವೆ ಮಾನವರಾಗ ಮಧಿಸಿದ
ಪದಿಗ ಪದಯ ಅಭಿಗಾನಂದವೇ ಮಾನವನಾದ ಫಲಿಸಿದ ಚಂದನ ತುಳಿಸುವೆ ಪೂಜಕ ತುಳಿಸುವೆ ಪೂಜಕ. ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಈ ಜಗತ್ತಿಗೆ ಆದರ್ಶಪ್ರಾಯವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸದುಗನಸು ಪ್ರೇಯಸಿ, ಸ್ವಾಮಿ, ನನ್ನ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೇನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದರು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಆದರೂ ನನ್ನ ಉದ್ದೇಶ ಸಫಲವಾಗಲಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದಿರುವೆನು ರುಕ್ಮಿಣಿ. ಸ್ವಾಮಿ, ಆದ್ದರಿಂದ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶ ನೀನಿನ್ನು ನಡೆ ಪ್ರೇಯಸಿ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಪ್ರಶ್ನೆ ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡುವುದು. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿರಲಿ ನಾನಿಂದ ಹೊಂದಿರುವ ಪಾಲ್ಗಡಲ ಕಳೆವಾಗಲೇ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡೆ. ರುಕ್ಮಿಣಿ, ಪಾಲ್ಗಡಲ ಕಳೆವಾಗಲೇ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ರುಕ್ಮಿಣಿ, ಸ್ವಾಮಿ, ಆನುರಾಗದಿ ಕೈ ನಿನ್ನನ್ನು ಸೇರಿ ಪರಿಪೂರ್ಣನಾದೆ. ಇಂದು ನಾನೇ ಪುಣ್ಯವಂತ, ಇಂದು ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಪಾಲ್ಗಡಲ ಕಡೆ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ.
ವರನಂದನ ಭಾವಜನಯನ ನಮಿತ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ಭಾವಜನಯನ ನಮಿತ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಹುವೆನಿಸಿದ ಪರಮಾತ್ಮ ನೀನೇ ಬಹುವೆನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿಮದಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು ಐವರ ಅಭಿಮಾನ ನಿನದ ಇದು ಬಾಳಿನ ಆನಂದ ಬೆಳಗಾಯಿತು ಇಲ್ಲೋ ನಿನಗಿರುತ್ತ ಪರದೈವ ಬೇರೆಲ್ಲವೋ ಇಲ್ಲೋ ನಿನಗಿರುತ್ತ ಪರದೈವ ಬೇರೆಲ್ಲವೋ ನಮಿತ ಮಾಧವ ದೇವಕಿ ವರನಂದನ ಭಾವಜನಯನ ನಮಿತ ಮಾಧವ ದೇವಕಿ ವರನಂದನ ಅಗ್ರಜನ ಅಭಿಪ್ರಾಯದಂತೆ ನಾನೀಗಲೇ ದ್ವಾರಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಹೋಗುವುದೋ ಪುರಿಗೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವುದೋ ಪುರಿಗೆ ಸಾರಿ ಹೋಗುವುದೋ ಪುರಿಗೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವುದೋ ಪುರಿಗೆ ಹರದ್ದು ಸಮರವನ್ನೆಸಗಿದ್ದೆ ಹೋರದು ಸಮರವನ್ನೆಸಗಿದ್ದ ಶಿರವ ಕಡೆಯುವ ಪೌಂಡ ಸುತ್ತರ ಶಿರವ ಕಡೆಯುವ ಪೌಂಡ ಸುತ್ತರ ಶಿರವ ಕಡೆಯುವ ಪೆರವ ದರ್ಪದೆ ಶಿರವ ಕಡೆಯುವ ಪೆರವ ದರ್ಪದೆ ಸಾರಿ ಹೋಗುವುದೋ ಪೊರಿಗೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವುದೋ ಪೊರಿಗೆ ಚಲಗಿ ದುರುಳ್ಳರ ಒಲುಮೆಯಿಂದಲೇ ಚಲಗಿ ದುರುಳ್ಳರ ಒಲುಮೆಯಿಂದ ಹಿಡಿದು ನಿಂತರ ಗೆಲ್ಲುವುದರೆಯಲು ಹಿಡಿದು ನಿಂತರ ಗೆಲ್ಲುವುದರೆಯಲು ಸಾರಿ ಹೋಗುವುದೋ ಪೊರಿಗೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವುದೋ ಪೊರಿಗೆ ಈಗಲೇ ದ್ವಾರಕೆಗೆ ಹೋಗಿ ಯೋಚನಸಲು ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಬರುತ್ತೇವೆ. ಬನೆ ನಿನ್ನ ಪಾದಾರ ವೇದವ ತೋರ ಬಂದ
मोरारे तोरो मुकुंद हरे पदुमान बने निन्न पाद रवींद्रव तोरो मुकुंद हरे मोरारे तोरो मुकुंद हरे पूर्व अवतार निपुण दुरात्पर पूर्व अवतार निपुण दुरात्पर गोदंड पानी गोदंड पानी पदुमान निन्न पाद रवींद्रव हरे मोरारे तोरो मुकुंद हरे लोकनिलय मायाಗಿ ನಲ್ಲವೇ लोकनिलय ಮಾಯಾಗಿ ನಲ್ಲವೇ ಜಾಲವಿನೆ ಕೋ ಪ್ರಭು ಜ್ಞಾನಳು ಜಾಲವಿನೆ ಕೋ ಪ್ರಭು पदुमान बने निन्न पाद रवींद्रव तोरो मुकुंद मुरारे तोरो मुकुंद हरे ಶ್ರೀಕೃಷ್ಣ ಪರಮಾತ್ಮರು ನಿರ್ಧರಿಸುವಂತಿದೆ. ನಾನು ಸ್ವಲ್ಪ ಇಲ್ಲಿಯೇ ವಿಶ್ರಾಂತಿಯನ್ನು ಹೊಂದುವೆನು. ಈ ಭವನ ಯಾವ ಶಿಲ್ಪಿಯ ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರಗಿ ದರೆಗಿಳಿಯುವಂತೆ ನನ್ನ ಅಂತರಾತ್ಮದಲ್ಲಿ ಭಾಷವಾಗುತ್ತಿರುವುದಲ್ಲ. ಈ ಶೈಲೋಘೋರದಲ್ಲಿ ತೂಗಾಡುತ್ತಿರುವ ತಲೆದು ತೋಹಣಗಳು ನನ್ನನ್ನೇ ಸ್ವಾಗತಿಸುತ್ತಿರುವುದಲ್ಲ. ಏನಿ ಭವನ, ಇದ್ಯಾವ ಶಿಲ್ಪಿಯ ಕೈ ಚಾತುರ್ಯ! ನೋಡಲಿದು ಸಂಭ್ರಮ ಯದುವರನ ಪುರವನುನ ಯದುವರನ ಪುರವನುನ ನೋಡಿ ನಲಿವ ಸುದಿನ ನೋಡಲಿದು ಸಂಭ್ರಮ ಚಿತ್ರ ವಿಚಿತ್ರದಿ ಕೆತ್ತಿದ ಗಂಧಗಳು ವಿಚಿತ್ರದಿ ಕೆತ್ತಿದ ಕಂಬ ಹೊಲದೊಳಿತಿರ್ಬೋದು ಮನಕಿ ಭವನ ಹೊಲದೊಳಿತಿರ್ಬೋದು ಮನಕಿ ಭವನ ಚಿಕ್ಕನ ಭವನ ನನಗತಿಶಯವೇ ಚಿಕ್ಕನ ಭವನ ನನಗತಿಶಯವೇ ಹೋದು ಸಜ್ಜನನ ಕಾದಿದೆ ಭವನ ಸೋದು ಸಜ್ಜನನ ಕಾದಿದೆ ಇದು ಸಂಭ್ರಮ ಯದುವರದ ಪುರವನುನ ಯದುವರನ ಪುರವನುನ ನೋಡಿ ನಲಿವ ಸುದಿನ ನೋಡಲಿದು ಸಂಭ್ರಮ ಬಳಿಕೆ ನಡೆಯುವ ನಡುವು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಹೂವಿನಂತ ನಾಸಿಕ
ಮಧುಚಂದ್ರನನ್ನೇ ಮೋಹಿಸುವಂತಹ ನಗುವು. ಇದೇನು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಇದು ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯೋಶರಣದವರನ್ನು ನೋಡಿ ಬೆರಗಾಗುವುದಲ್ಲ ಈ ಚಲದಂಕಮಲ್ಲ ಕೌಲವೇಶ್ವರ. ಸಸೋದರ ಬುದ್ಧಿಯನ್ನು ಶೋಷಣ ಮಾಡುವ ವಸುಂಧರ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುವಂಶ ದುರ್ಹೀಣ ಕುರುಚಕ್ರೇಶ್ವರನ ಮಗನಿಗಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಅದು ಹಾಗಿರಲಿ. ಸಾರ್ಥಕಿ ಕುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿರ್ದೇಶಿಸುವಂತಿವೆ, ಇನ್ನೇನು ಎಚ್ಚರಗೊಳ್ಳುವರು. ಏನು ಕೃಷ್ಣನು ನಿದ್ರಿಸುತ್ತಿರುವ ವಿರಾಟ ನಗರದ ಮದುವೆಯ ಸಂಭ್ರಮದ ಹಯಾಸದಿಂದಲೋ ಅಥವಾ ನಾನು ಬಂದಿರುವುದನ್ನು ನೋಡಿ ನಟಿಸಿ ನಟನೆ ಮಾಡುತ್ತಿರುವನು? ರಾತ್ರಿಯ ವೇಳೆಯಲ್ಲಿ ಶ್ರೀಯರೊಡನೆ ಸರಸ ಸಲ್ಲೋಪನಾಡುವುದು, ಕಂಡವರ ಮನೆಯಲ್ಲಿ ಹಾಲು ಬಸರು ಬೆಣ್ಣೆಯನ್ನು ಕದ್ದು ತಿನ್ನುವುದು, ಹಗಲಿನಲ್ಲೇ ನಿದ್ರಿಸುವುದೇ ಈ ಕೃಷ್ಣನ ಸ್ವಭಾವ. ಸಾರ್ಥಕಿ, ಗುರುರಾಜ, ನಿನ್ನಲ್ಲಿ ಒಂದು ವಿಚಾರವಿದೆ. ಗುರುರಾಜ, ಏನೋ ತಿಳಿಸಿದರು. ಸಾರ್ಥಕಿ, ಪಾಂಡವರು ನಮಗೂ ಭಯಂಕರವಾದ ಯುದ್ಧವು ಸಂಘಟಿಸಿದರು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾಧ್ಯವಿಲ್ಲ ಗುರುರಾಜ, ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಆತನ ಆಜ್ಞೆ ಇಲ್ಲದೆ ನಾವು ಯಾವ ಪಕ್ಷವನ್ನು ಸೇರುವಂತಿಲ್ಲ. ಸರಿಯಾಗಿ ಹೇಳಿದೆ ಸಾರ್ಥಕೆ. ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದು ಹೋದರೆ ನಿಮ್ಮ ಯೋಧವ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಓಹೋ, ಸಂದೇಹ ಬೇಕೆ? ಎಲ್ಲರೂ ಸೇರಿದಂತೆ ಬಾ, ಈ ಪೀಠದಲ್ಲಿ ಕುಳಿತುಕೋ. ಅಖಂಡ ಬರದ ಖಂಡಕ್ಕೆ ಚಕ್ರವರ್ತಿ ಹೋಗಿರುವ ನಾನು ಈ ಕೃಷ್ಣನ ಪಾದದಲ್ಲಿ ಕುಳಿತುಕೊಳ್ಳಬಹುದೇ? ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಳ ಮಾಧವ, ಮಧುಸೂದನ, ಈ ದೀನನ ಮೊರೆ ಆಲಿಸದೆ, ಈ ದೀನನ ಮೊರೆ ಕೇಳಿಸದೆ. ಮಾಧವ, ಮಧುಸೂದನ, ದೀನನ ಮೊರೆ ಆಲಿಸದೆ, ಈ ದೀನನ ಮೊರೆ ಕೇಳಿಸದೆ. ಮಾಧವ ನಿನ್ನ ನಂಬಿದನಲ್ಲ, ಮಾಧವನಿಲ್ಲ ನಂಬಿದನಲ್ಲ, ಕರುಣಿಸಿ ಕಾಯೋ ಮುರಹರಿಯ ನನ್ನ. ಕರುಣಿಸಿ ಕಾಯೋ ಮುರಹರಿಯ ನನ್ನ. ಜಯ ಮಾಧವ, ಮಧುಸೂದನ, ದೀನನ ಮೊರೆ ಆಲಿಸದೆ, ಈ ದೀನನ ಮೊರೆ ಹೇಳಿಸದೆ. ಕೇಶವನಿಲ್ಲ ನಾಮ
ನೆನೆಯುತ ಉಳಿದಿದೆಯೇ ಎಲ್ದಿಗೆ ಕರುಣಿಸಿ ಕರುಣುವುದಲ್ಲದೆ ಎಲ್ದಿಗೆ ಕರುಣಿಸಿ ಕಾಯುವುದಲ್ಲದೆ ನಿನ್ನ ನೋಡಲಲ್ಲದೆ ನಾ ನೋಡಿ ಬಂದೆ ನಿನ್ನ ನೋಡಲಲ್ಲದೆ ನಾ ನೋಡಿ ಬಂದೆ ಮಾಧವ ಮಧುಸೂದನ ದೀನ ಮೊರೆ ಆಲಿಸದೆ ಈ ದೀನ ಮೊರೆ ಕೇಳಿಸದೆ ಸಾಧ್ಯಕ್ಕೆ ಎಲ್ಲಿ ನನ್ನ ಪ್ರಾಣಕನು ನಿನ್ನಲ್ಲಿ ಪಾರ್ಥ ನಿನ್ನ ಪ್ರಾಣಸಕನು ನಿನ್ನ ವಿಲಂಬನೆಯಿಂದ ಎಲ್ಲವೂ ಹಾಳಾಗಿತ್ತು. ಏಕೆ ಏನಾಯ್ತು ಸಾಧ್ಯಕ್ಕೆ? ಅದನ್ನು ಹೇಳಲು ನನಗೆ ಸಹಾಯ ಇಲ್ಲ. ನೀನೇ ನೋಡು ಪಾರ್ಥ. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿಮ್ಮ ಆಲಸ್ಯದಿಂದ ದುರ್ಯೋಧನ ಇಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದವರು. ಎಂತ ವಿಳಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾಧ್ಯಕ್ಕೆ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವಲ್ಲವೇ ಸಾಧ್ಯಕ್ಕೆ? ಯುಧಿಷ್ಠಿರನು ತನ್ನ 4 ಸಹೋದರರು ಕೂಡಿ ದ್ರೌಪದಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಬೇಕಾಗುವುದು ಅಷ್ಟೇ ತಾನೇ? ಅರ್ಜುನ, ನನ್ನನ್ನು ನೋಡಿದರಿಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವರ್ತಮಾನವನ್ನು ತಿಳಿದ ಬಳಿಕವೇ ನಾನು ಹೊರಟಿತ್ತು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲ ಬಂದರೇನು ಕೊನೆಗೆ ಬಂದರೇನು? ಅವರವರ ಭಾವನೆಗೆ ತಕ್ಕ ಫಲಗಳು ಅವರಿಗೆ ಲಭಿಸುವುದಲ್ಲವೇ? ಹಾಗೊಂದು ಕೈ ಕಟ್ಟಿಕೊಳ್ಳುತ್ತದೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿ ಹಲವಾರು ರಾಜರ ಸಹಾಯವನ್ನು ಪಡೆದರಲ್ಲವೇ ಜಯವು ಲಭಿಸುವುದು. ದುರ್ಯೋಧನ, ನಾನು ಈ ದ್ವಾರಕ್ಕೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಹೇಳಿ ಹೋಗಬೇಕೆಂದು ಇಚ್ಛೆ ಬಂದಿರುವಷ್ಟೇ. ಸರಿ ಸರಿ, ನಿನಗೆ ಇಷ್ಟ ಬಂದ ಜಾಗದಲ್ಲಿ ನೀನು ಕುಳಿತುಕೋ. ಆದರೆ ಈ ಸಾರಿ ನಿಮ್ಮ ಕಿಟ್ಟನ್ನು ನನ್ನ ಕೈಗೆ ಸಿಕ್ಕಿ ಬಿಟ್ಟನು. ಒಂದು ವೇಳೆ ಸಿಕ್ಕಿಬಿದ್ದರೂ ಚಿಂತೆ ಇಲ್ಲ ಗುರುರಾಜ. ಪುರ ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಈ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರವನ್ನು ನಡೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7, ಈ 3 ಲೋಕದ ಮಂಗಳವು ನಿನ್ನ ಕೈ ಸೇರಲಿ. ಕಣ್ಮುಚ್ಚಿ ಮಲಗಿರುವಯ ಚಕ್ರಪಾಣಿ ಗಾಢಾಂಧಕಾರವನಳಿಸೋ ಏ ಶೇಷ ಶಯನ ಕೃಷ್ಣ ಕೃಷ್ಣ. ಅಂಧಕಾರ ಹರಿಸಿ ನಿನ್ನ ಸುಂದರ ಬದನವ ತೋರೋ ಹರಿಯ ಅಂಧಕಾರ ಹರಿಸಿ ಹೊರಸು ಸಿಂಧು ಶಯನ ನಿನ್ನ ಮಂದಘಾತವ ಬೀರೋ ಮುರಗರಿ
ತೋರಿ ಭಕ್ತನ ಮೊರೆಯಾಲಿಸೋ ಮೊರೆ ಚೌರಿ ಹರಿ ಸರ್ವದಾ ತೋರಿ ಭಕ್ತನ ಮೊರೆಯಾಲಿಸಿ ನೀ ಮೌನವ ತಳೆದು ಮಾನವ ಜೀವನ ಮೌನವ ತಳೆದು ಮಾನವ ಜೀವನ ಮೌನವ ತಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಮೊರೆಗರಿ ಅಂಧಕಾರ ಕಲಿಸಿ ನಿನ್ನ ಸುಂದರ ಬದನ ಬಾರೋ ಹರಿಯೇ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಯಾರು? ಧನಂಜಯ. ಬಂದು ಎಷ್ಟು ಹೊತ್ತಾಯಿತು? ಚೇಚೆ, ಚರಣದಡಿಯಲ್ಲೇಕೆ ಕುಳಿತಿ? ಶಿರೋಭಾಗದಲ್ಲಿ ಪೀಠಗಳಿಲ್ಲವೇ? ನಿಂತ ಜನ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ಯಾರು? ಸುಯೋಧನ. ಎಲ್ಲರೂ ಸೌಖ್ಯವೇ? ಚೇಚೆ, ಬಂದ ನೀವುಗಳು ನನ್ನನ್ನು ಎಚ್ಚರಿಸಬಾರದಿತ್ತು. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ ಭಾವ, ವಾಕ್ಯವಾಗಿದ್ದಿರಂತೆ ಕುರುಪಾಂಡವರ ಸಂಗ್ರಾಮವು ಏರ್ಪಟ್ಟಿದೆ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸುಯೋಧನ, ಯುದ್ಧವೇ? ಪಾರ್ಥ, ಪರಮಾತ್ಮ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಸುಯೋಧನ, ಕೃಷ್ಣ ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಗತಿಸಿ ಭುವಿಯ ತೊರೆದು ಮರಳಿ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಶೆ. ಆಸೆಯೇಕೋ ನಿರಾಶೆ. ಭರತ ಕಂಡ ಪ್ರಳಯದಿಂದ ಅರ್ಜುನ, ಪರಮಾತ್ಮ, ಭಾವ, ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ಧೂಳಿನ ಬೇಡವಾಗಿ ಗಜ ಸಮದ
ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆನಿಸಿ ಭರತ ಭೂಮಿ ಆಳ ಬಯಸಿ ಒಂದು ಬಯಲದ ಯುದ್ಧವೇ. ಈ ಯುದ್ಧದಿಂದ ಅನೇಕ ಬಂಧು ಬಾಂಧವರು ಅರ್ಥರಾಗುವುದು. ಮತ್ತೊಮ್ಮೆ ಯೋಚಿಸು ಕೌರವೇಶ್ವರ. ಕೃಷ್ಣ, ನಾನು ನಿನ್ನ ಉಪದೇಶವನ್ನು ಕೇಳಲು ಇಲ್ಲಿಗೆ ಬಂದವನಲ್ಲ. ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವ ಸೈನ್ಯದ ಸಹಾಯವನ್ನು ಬಯಸಲು ಬಂದೆ ಎಂದು ತೋರುತ್ತಿಲ್ಲ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು ವಾಸುದೇವ. ಕೃಷ್ಣ, ನೀನು ವೀರನು, ಶೂರನು, ನ್ಯಾಯಶೀಲನು. ಅಲ್ಲದೆ ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ನಿನ್ನ ಬಳಿಗೆ ಮೊದಲು ಅವರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿಲೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದವನು ನಾನು, ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಭಾವ ಸುಯೋಧನ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಮೇಲಾಗಿ ಆತನು ನಿನಗಿಂತಲೂ ಚಿಕ್ಕವನು ಇದ್ದರೂ ಇರಬಹುದು. ಆದ್ದರಿಂದ ಮೊದಲು ಕೇಳುವ ಅಧಿಕಾರವೂ ಆತನಿಗಿರುವುದು. ನಾನು ನಿಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿಮಗೆ ಸಹಾಯ ಮಾಡುವುದು ನನ್ನ ಧರ್ಮ. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತವಾದ ಯಾದವ ಅಕ್ಷೋಹಿಣಿ ಸೈನ್ಯವೊಂದೆಡೆ. ಭಾವ ನಿರಸ್ತ್ರನು, ನಿರಾಯುಧನು, ಯುದ್ಧ ವಿಮುಖನೂ ಆದ ನಾನೊಂದೆಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕೋ ಕೇಳು. ಎದುಗುಳ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವನು. ನಿರಸ್ತು ನಿರಾಯುಧನಾದ ಯುವನಿಂದ ನನಗಾಗಬೇಕಾದ ಶ್ರೇಷ್ಠ ಪಾಂಡವರ ರಕ್ಷಣೆಯನ್ನು ನೀನೇ ವಹಿಸಿಕೋ. ಯಾದವರ ರಕ್ಷಣೆ ಸೈನ್ಯವೇ ನನಗಿರಲಿ. ಭಲೆ ಭಲೆ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕ ಫಲವನ್ನೇ ಹೊಂದಿದೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಾನಿಂದು ಬರಲೇ ಭಾವ. ಅಗತ್ಯವಾಗಿ. ಅರ್ಜುನ, ಪರಮಾತ್ಮ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ನಿನ್ನ ಕಣ್ಸನ್ನೆಯ ಚತುರತೆಯು ನನ್ನ ಭಕ್ತರನ್ನು ಎಚ್ಚರಿಸಿತಲ್ಲವೇ ಗೋಪಾಲ. ಹೋದರೂ ಬೋಧಕವಿಲ್ಲ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವಾತಂತ್ರ್ಯ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋದಿಯ ನಡೆಸಿ ಮೃತ್ಯು ಸಾಂಡವ ಮೃತ್ಯು ಸಿಂಹನಾಥ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ. ಹಣದ ಆಯುಧವ ಧರಿಸದಿರೇ
ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಬಹು ಕಪಟಿ, ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ, ಅದರಲ್ಲಿಯೂ ಈ ಪರ್ತನಾದರೂ ನಿನ್ನ ಪ್ರಾಣಸಕನು. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ನಾವೇ ಬೇರೆ ಹೋದವು. ಆದರೂ ಬಾಧಕವಿಲ್ಲ ಮುಕುಂದ. ಕ್ಷಣಗಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಬೆಷ್ಟರಾಗಬೇಡ, ಎಚ್ಚರ. ಅದು ಮುಂದೆ ತಾನೇ ತಿಳಿಯುವುದು. ನಾನಿನ್ನ ಬರಲೇ ಭಾವ? ಅಗತ್ಯವಾಗಿ. ನಿನ್ನ ಭೇಟಿ ಯುದ್ಧವೂ ಬೇರೆ. ಆಗ ತೋರಿವೆಯಂತೆ ಈಗಿಂದ ಪಾಂಡವರ ಬಲಾಬಲಗಳನ್ನು.